ಮಾಂಸ ತಿನ್ನುವುದು ಬಂದು ಮೀನಿನ ಅಂಗಡಿಗಳಿಗೆ ಹೋಗಿ ಮೀನು, ಮಾಂಸದ ಅಂಗಡಿಗಳಿಗೆ ಹೋಗಿ ಮೀನು. ಅರೆ, ಬಂಗಾಳಿಗಳಂತೂ ಮೀನು ಅನ್ನದ ಮೇಲೆ ಬದುಕುತ್ತಾರೆ. ನೀವು ಬಂಗಾಳಿ ಜನರಿಗೆ ಮೀನು ತಿನ್ನಲು ಆಗುವುದಿಲ್ಲ ಎಂದು ಹೇಳಿ. ಮಾಂಸ ತಿನ್ನಲು ಆಗುವುದಿಲ್ಲ. ಧೂಮ್ ತಿನ್ನಲು ಆಗುವುದಿಲ್ಲ. ಹಾಗಾದ್ರೆ ಏನು ತಿನ್ನುತ್ತಾರೆ? ತಲೆ ತಿನ್ನುತ್ತಾರಾ? ಅರ ಮುರಿದೋಗಿದ್ದಾರೆ ಇವರು ಮೋಸಗಾರರು. ಸುಳ್ಳು ಹೇಳುವುದನ್ನು ಬಿಟ್ಟು ಬೇರೆ ಯಾವ ಕೆಲಸವೂ ಇಲ್ಲ. ಮತ್ತು ಬಂಗಾಳ ಹಾಗೂ ಮೀನು ಅನ್ನ ಇಲ್ಲಿನ ಸಂಸ್ಕೃತಿ. ಅದು ಎಂದಿಗೂ ಮುಗಿಯಲು ಸಾಧ್ಯವಿಲ್ಲ. ಯಾರೂ ಅದನ್ನು ಮುಗಿಸಲು ಸಾಧ್ಯವಿಲ್ಲ. ಬಂಗಾಳ ವಿಧಾನಸಭಾ ಚುನಾವಣೆಯು ಬಿಜೆಪಿ ಮತ್ತು ಟಿಎಂಸಿಯಿಂದ ವಿವಿಧ ವಿಷಯಗಳ ಕುರಿತು ತೀವ್ರ ಚರ್ಚೆ ನಡೆಯುವುದಕ್ಕೆ ಸಾಕ್ಷಿಯಾಗಿದೆ. ಆದರೆ ಇದೆಲ್ಲಕ್ಕೂ ಇತ್ತೀಚೆಗೆ ಸೇರ್ಪಡೆಯಾಗಿರುವುದು ಮೀನು. ಈಗ ಮೀನು ಅಕ್ಷರಶಃ ಬಂಗಾಳದ ಊಟದ ತಟ್ಟೆಯಿಂದ ರಾಜಕೀಯಕ್ಕೆ ಜಿಗಿದಿದೆ. ಟಿಎಂಸಿ ಈಗ ಹೇಳುತ್ತಿದೆ, ಮತ್ತು ನೀವೀಗಷ್ಟೇ ಮಮತಾ ಬ್ಯಾನರ್ಜಿಯವರನ್ನು ಕೇಳಿದಂತೆ, ಒಂದು ವೇಳೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಅವರು ಬಂಗಾಳದಲ್ಲಿ ಮೀನು ಮತ್ತು ಇತರ ಮಾಂಸವನ್ನು ನಿಷೇಧಿಸುತ್ತಾರೆ ಎಂದು. ಇದು ನಿಜವಲ್ಲ ಎಂದು ಬಿಜೆಪಿ ಹೇಳುತ್ತದೆ. ಇದು ಟಿಎಂಸಿಯ ಕೇವಲ ಹೆದರಿಸುವ ತಂತ್ರ ಎಂದು ಅವರು ಹೇಳುತ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೊಮ್ಮೆ, ನೀವೀಗಷ್ಟೇ ಅವರ ಮಾತನ್ನ ಕೇಳಿದಿರಿ. ರಾಜ್ಯದಲ್ಲಿ ಮೀನು ಉತ್ಪಾದನೆ ಮತ್ತು ಮೀನು ಮಾರಾಟವು ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲದಿರುವುದಕ್ಕೆ ಟಿಎಂಸಿಯೇ ಕಾರಣ ಎಂದು ಅವರು ಹೇಳುತ್ತಾರೆ. ಆದರೆ ಇದು ಎಲ್ಲದರ ಬಗ್ಗೆ ಜನರು ಏನು ಯೋಚಿಸ್ತಾರೆ, ಈ ವಿಷಯದ ಬಗ್ಗೆ ಜನರು ಏನು ಯೋಚಿಸ್ತಾರೆ ಎಂಬುದನ್ನು ತಿಳಿಯಲು ನಾನು ಕೋಲ್ಕತ್ತಾದ ಒಂದು ಗಿಜಿಗುಡುವ ಮಾರುಕಟ್ಟೆಯಲ್ಲಿದ್ದೇನೆ. ಯಾಕೆಂದರೆ ಬಹುಶಃ ಅವರ ಬಳಿ ವಿಷಯಗಳು ಖಾಲಿಯಾಗುತ್ತಿವೆ. ಅದಕ್ಕಾಗಿ ಅವರು ಈಗ ಮೀನು ಮತ್ತು ಮಟನ್ ವಿಷಯಕ್ಕೆ ಇಳಿದಿದ್ದಾರೆ. ಮಹಾರಾಷ್ಟ್ರ, ಗೋವಾ ನೋಡಿ, ಈ ಎಲ್ಲ ಸ್ಥಳಗಳಲ್ಲಿ ರಾಜ್ಯ ಸರ್ಕಾರವನ್ನು ಯಾರು ಆಳ್ತಾರೆ ಅಂತ ನಿಮಗೆ ಗೊತ್ತೇ ಇದೆ. ಹಾಗಾಗಿ ಅಲ್ಲಿ ಏನೂ ನಿಷೇಧವಾಗಿಲ್ಲ. ಇಲ್ಲಿ ಇದ್ದಕ್ಕಿದ್ದಂತೆ ಅದು ಯಾಕೆ ನಿಷೇಧವಾಗಬೇಕು? ಅಸ್ಸಾಂನಲ್ಲಿ ಕೂಡ ಅದು ನಿಷೇಧವಾಗಿಲ್ಲ. ಯಾಕೆಂದರೆ ನನ್ನ ಕೆಲಸಕ್ಕಾಗಿ ನಾನು ಬಹುತೇಕ ಇಡೀ ದೇಶವನ್ನು ಸುತ್ತುತ್ತೇನೆ ಮತ್ತು ಎಲ್ಲಿಯೂ ವಸ್ತುಗಳು ನಿಷೇಧವಾಗುವುದನ್ನು ನಾನು ಎಂದಿಗೂ ನೋಡಿಲ್ಲ. ಯಾಕೆ ಬಂದಾಗತ್ತೆ? ನೀವು ತಿನ್ನಲ್ಲ ಅಂದ್ರೆ ತಿನ್ಬೇಡಿ, ಆದ್ರೆ ಯಾರು ತಿಂತಾರೋ ಅವರು ತಿನ್ನಲೇಬೇಕು. ನಾನು ಹೇಳುವುದರ ಅರ್ಥ ಇದೆ ನೋಡಿ, ಅವರವರ ಜಗರದಲ್ಲಿ ನಾವು ಯಾಕೆ ಬಲಿಯಾಗಬೇಕು? ಅವರ ರಾಜಕೀಯ ಏನಿದೆಯೋ ಅದನ್ನ ಅವ್ರು ನೋಡ್ಕೊಳ್ಳಿ, ಮತ್ತು ನಮ್ಮ ಕೆಲಸ ಏನಿದೆಯೋ ಅದನ್ನ ನಾವು ನೋಡ್ಕೊಳ್ತೀವಿ. ಹಾಗಾದ್ರೆ ಮೀನು ನಿಮ್ಮ ಸಂಸ್ಕೃತಿಯಲ್ಲಿ ಎಷ್ಟೊಂದು ಅಂತರ್ಗತವಾಗಿದೆ ಮ್ಯಾಮ್, ಬಂಗಾಳಿ ಸಂಸ್ಕೃತಿಯಲ್ಲಿ? ಆಕ್ಚುಲಿ ಏನಂದ್ರೆ, ನಾವು ಮೊದಲಿನಿಂದ ಯಾವ ಜಾಗದಲ್ಲಿ ವಾಸಿಸುತ್ತಿದ್ದೇವೆಯೋ ನಾವು ಹಿಂದೂಸ್ತಾನಿ, ಹಾಗೆ ನಾವು ಜೈಸ್ವಾಲ್ ಟೈಪ್ ಯುಪಿಯಿಂದ ಬಂದವರು. ಆದ್ರೆ ನಾವು ಎಲ್ಲಿರ್ತೀವೋ ದೆಹಲಿಯ ಅಂಡರಲ್ಲಿ, ಹಾಗಾಗಿ ನಾವು ಅವರನ್ನೂ ನೋಡಬೇಕಾಗತ್ತೆ. ಮತ್ತು ನಮಗೆ ಎಲ್ಲಿ ಏನ್ ಸಿಗುತ್ತೋ ನಾವು ಅದನ್ನೇ ತಾನೇ ತಿನ್ನೋದು, ಎಕ್ಸ್ಟ್ರಾ ಎಲ್ಲಿಂದ ತರೋದು? ಹಾಗಾಗಿ ನಾವು ಅವರ ಜೊತೆ ಇದ್ದೇವೆ. ನನಗೆ ಹಾಗೆ ಅನಿಸುವುದಿಲ್ಲ. ಗುಜರಾತ್ ನಲ್ಲಿ ನಡೀತಾ ಇದ್ರೆ ಇಲ್ಲೂ ನಡೆಯುತ್ತೆ. ಭುಜ್ನಲ್ಲಿ ನಾನೇ ಖುದ್ದಾಗಿ ತಿಂದು ಬಂದಿದ್ದೇನೆ. ಅಲ್ಲಿ ತುಂಬಾ ದೊಡ್ಡ ಮಾರುಕಟ್ಟೆ ಇದೆ. ಮೀನು, ಚಿಕನ್, ಮಟನ್ ಎಲ್ಲವೂ ಸಿಗತ್ತೆ ಅಲ್ಲಿ. ಹಾಗಾದ್ರೆ ಇಲ್ಲಿ ಯಾಕೆ ಇರಲ್ಲ? ಜನರಿಗಾಗಿ ಏನೂ ಇಲ್ಲ. ಜನರಿಗೆ ಉದ್ಯೋಗ ಬೇಕು, ಕೆಲಸ ಬೇಕು, ವ್ಯಾಪಾರ ಬೇಕು. ಈಗೇನೂ ಇಲ್ಲ. ಏನೂ ಇಲ್ಲ. ಇಂಡಿಯಾದಲ್ಲಿಲ್ಲ, ವೆಸ್ಟ್ ಬೆಂಗಾಲಲ್ಲೂ ಇಲ್ಲ, ಎರಡರಲ್ಲೂ ಇಲ್ಲ. ಈಗ ಇದರ ತಪ್ಪು ಯಾರದ್ದು ಅಂತ ನಿಮ್ಗೆ ಏನನ್ಸುತ್ತೆ? ಯಾರು ಜವಾಬ್ದಾರರು? ಪಾಲಿಸಿಯ ದೋಷ. ಕೊಳ್ಳುವ ವ್ಯವಹಾರ ಇದೆ. ಕೊಟ್ಟು ತೆಗೆದುಕೊಳ್ಳೋದು ನಿಂತು ಹೋದ್ರೆ ಎಲ್ಲವೂ ತನ್ನ ಜಾಗಕ್ಕೆ ಬರುತ್ತೆ. ಎಲ್ಲಿ ಮೀನು ಬರುತ್ತೋ ಅಲ್ಲೂ ಕೂಡ ದುಡ್ಡು ಕೊಡಬೇಕಾಗತ್ತೆ. ದುಡ್ಡು ಕೊಡಿ, ಮೀನ್ ತಗೊಂಡೋಗಿ, ಹಣ ಕೊಡಿ, ಅಲ್ಲಿ ಕಾರ್ಡ್ ಸ್ವೈಪ್ ಮಾಡಬೇಕಾಗುತ್ತದೆ. ಏನೂ ಆಗಲ್ಲ. ಏನು ಹಾಕೋದು? ನಾನು ಬಿಜೆಪಿಗೆ ಬೆಂಬಲ ಕೊಡ್ತಾ ಇಲ್ಲ, ಅಥವಾ ನಾನು ಅಲ್ಲ, ನನಗೆ ರಾಜಕೀಯದ ABC ಸಹ ABC ಗೊತ್ತಿಲ್ಲ. ಆದರೆ ಇದು ಮಾಡಲ್ಲ, ಏನು ಮಾಡಲ್ಲ. ಹಾಗಾಗಿ ಅದಕ್ಕೆ ನಾನು ಹೇಳ್ತೀನಿ, ಇದೆಲ್ಲ ಫಾಲ್ತು ಮಾತಲ್ವಾ? ಇದು ತುಂಬ ಕ್ಷುಲ್ಲಕ ವಿಷಯ. ನೀವು ಭಾರತದಲ್ಲಿ ಎಲ್ಲಿಗೆ ಬೇಕಾದ್ರೂ ಹೋಗಿ, ಏನಾದರೂ ನಿರ್ಬಂಧವಿದ್ದರೆ ಹೊರತುಪಡಿಸಿ, ಇಲ್ಲದಿದ್ದರೆ ಎಲ್ಲೆಡೆ ನೀವು ಹೋಗಿ ಎಂಜಾಯ್ ಮಾಡಿ, ಮತ್ತು ನಿಮಗೆ ಏನು ತಿನ್ನಬೇಕೋ ಅದನ್ನು ನೀವು ತಿನ್ಬೋದು. ಚಿಕನ್ದಿಂದ ಎಲ್ಲರೂ ಮೀನು ತಿಂತಾರಲ್ವಾ? ಪೂರ್ತಿ ಎಲ್ಲರಿಗೂ ಕೂಡ ಮೀನು ತಿನ್ನಲ್ಲ. ಸರ್, ಯಾಕೆ ಇದು ರಾಜಕೀಯ ಆಗ್ಬಿಟ್ಟಿದೆ? ಇದ್ರ ಮೇಲೆ ಇಷ್ಟು ರಾಜಕೀಯ ಯಾಕೆ ಆಗ್ತಾ ಇದೆ? ಅದು ನನಗೆ ಗೊತ್ತಿಲ್ಲ. ಅದಕ್ಕೆ ಗೊತ್ತಿಲ್ಲ. ಅದೇ ಒಂದೇ ಮಾತು, ಬೆಂಗಾಲಿ ಮತ್ತು ಮೀನು. ಎಲ್ಲಿ ಬೆಂಗಾಲಿ ಇರ್ತಾರೋ ಅವ್ರು ಮೀನು ತಿಂತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಹಾಗಾಗಿ ಬಂಗಾಳದಲ್ಲಿ ಮೀನು ಮತ್ತು ಮಾಂಸವನ್ನು ನಿಷೇಧಿಸುವ ಈ ಸಂಪೂರ್ಣ ರಾಜಕೀಯ ವಾಕ್ಚಾತುರ್ಯದ ಬಗ್ಗೆ ಜನರು ಏನು ಯೋಚಿಸುತ್ತಾರೆ ಎಂಬುದರ ಕುರಿತು ನಾವು ವೈವಿಧ್ಯಮಯ ಅಭಿಪ್ರಾಯಗಳನ್ನು ಕೇಳಿದ್ದೇವೆ. ಒಬ್ಬಿಬ್ಬರು ಹೇಳಿದ ಮಾತಿನಿಂದ ನನಗೆ ಆಶ್ಚರ್ಯವಾಯಿತು. ಅದೇನೆಂದರೆ, ಖಂಡಿತವಾಗಿಯೂ ಈ ವಿಷಯಗಳು ರ್ಯಾಲಿಯ ವೇದಿಕೆಯಿಂದ ಉತ್ತಮವಾಗಿ ಕಾಣಿಸುತ್ತವಾದರೂ ರಾಜಕೀಯ ಪಕ್ಷಗಳು ಬಂಗಾಳದಲ್ಲಿ ಗಮನಹರಿಸಬೇಕಾದ ಬೇರೆ ಅನೇಕ ಪ್ರಮುಖ ಸಮಸ್ಯೆಗಳಿವೆ.